ಆಯ್ತು ಬಿಡು. ಸನ್ಮಾನ್ಯ ಸಭಾಧ್ಯಕ್ಷರೇ, ಪೌರಾಡಳಿತ ಸಚಿವರಿಗೆ 2118ನೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಮಂತ್ರಿಗಳು ಸನ್ಮಾನ್ಯ ಉಪಾಧ್ಯಕ್ಷರೇ, ಅಧಿಕಾರಿಗಳು ಸಂಪೂರ್ಣ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. 4 ಕ್ರೈಟೇರಿಯಾದವರು. ಒಂದು ಜನಸಂಖ್ಯೆ, 1 ಕಿಲೋಮೀಟರ್ ವಿಸ್ತೀರ್ಣದ ಇದು ಪ್ರತಿ ಚದರ ಕಿಲೋಮೀಟ್ರಿಗೆ ಜನಸಾಂದ್ರತೆ, 3ನೇದ್ದು ಆದಾಯ, 4ನೇದ್ದು ಕೃಷಿ. ಇವಷ್ಟು ಇವತ್ತು ಜಿಲ್ಲಾಧಿಕಾರಿಗಳು 4/12/24ನೇ ದಿನದಂದು ನಿರ್ದೇಶಕರು ಪೌರಾಡಳಿತ ಇದನ್ನು ಕಳಿಸಿದ್ದಾರೆ, ವರದಿ ಕಳಿಸಿದ್ದಾರೆ. ಜನಸಂಖ್ಯೆ 21,628 ಇದೆ, 20,000 ಬೇಕು. ಅದನ್ನು ಪ್ರತಿ ಚದರ ಕಿಲೋಮೀಟ್ರಿಗೆ ಜನಸಾಂದ್ರತೆ 1,500 ಇರಬೇಕು, 2,883 ಇದೆ. ಅದನ್ನು ಆದಾಯ ರಾಜಸ್ವ ವಾರ್ಷಿಕ 9 ಲಕ್ಷ ಅಥವಾ ತಲಾ ಒಬ್ಬರಿಗೆ 45 ರೂಪಾಯಿ ಅಂತಿದೆ. ನಮ್ಮದು ಉತ್ಪತ್ತಿಯಾದ ಆದಾಯ 6,11,00,000. ಆಮೇಲೆ ಕೃಷಿ ಚಟುವಟಿಕೆಗೆ ಕೇಳಿದ್ದಾರೆ ಅವರು, ಮಿನಿಮಮ್ 30% ಇರಬೇಕಂತ, 56.45% ಇದೆ. ಇದು ಜಿಲ್ಲಾಧಿಕಾರಿಗಳ ವರದಿ. ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ, ಸರಿಯಾಗಿ ಅಭ್ಯಾಸ ಮಾಡಲಾರ್ದನ ಇದನ್ನೇನು ಮಂತ್ರಿಗಳ ಮುಖಾಂತರ ಹೇಳಿಸ್ಲಿಕ್ಕೆ ಹತ್ತಿದ್ದಾರೆ, ಇದು ಸಂಪೂರ್ಣ ತಪ್ಪು ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದೊಳಗೆ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಇವರು ಪೌರಾಡಳಿತ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಇದನ್ನು ಬರುವ ಕ್ಯಾಬಿನೆಟ್ನೊಳಗೆ ದಯಮಾಡಿ ಇದನ್ನು ಪಟ್ಟಣ ಪಂಚಾಯಿತಿ ಇದ್ದದ್ದನ್ನು ಪೌರಾಡಳಿತ ಇದನ್ನು ಮಾಡ್ರಿ ಅಂತ ನಾನು ವಿನಂತಿ ಮಾಡ್ಕೋತೀನಿ. ಅಲ್ಲ, ಇದೊಂದು ಮೀಟಿಂಗ್ ಕರೆದು ಬಿಡ್ರಿ. ಬೆಂಗಳೂರಾಗ ಒಂದು ಮೀಟಿಂಗ್ ಕರೆದು ಆ ಮಂತ್ರಿಗಳಿಂದ ಉತ್ತರ ತಗೊಂಡು ಸಚಿವರು ಉತ್ತರ ಕೊಡ್ತಾರೆ. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಹಿರಿಯ ಶಾಸಕರಾದ GT ಪಾಟೀಲ್ ಸಾಹೇಬರು ಹೇಳಿದ್ದಾರೆ ಸಭಾಧ್ಯಕ್ಷರೇ. ಆದರೆ ನನಗಿರುವಂಥ ಮಾಹಿತಿ ಪ್ರಕಾರ 2011ರ ಜನಗಣತಿ ಪ್ರಕಾರ ಸಭಾಧ್ಯಕ್ಷರೇ 20ರಿಂದ 50,000 ಇರಬೇಕಾಗ್ತದೆ. ಅಲ್ಲಿ ಸುಮಾರು ಇನ್ನೂ ಕಮ್ಮಿ ಇದೆ ಸಭಾಧ್ಯಕ್ಷರೇ. ಮತ್ತು ಪ್ರತಿ ಚದರ ಕಿಲೋಮೀಟ್ರಿಗೆ 1,500 ಸಾಂದ್ರತೆ ಇರಬೇಕಾಗ್ತದೆ ಸಭಾಧ್ಯಕ್ಷರೇ. ಮತ್ತು ಶೇಕಡ ಆ ಜಾಗದಲ್ಲಿ ಕೃಷಿಯೇತರ ಚಟುವಟಿಕೆಗಳು 50%ಗೂ ಹೆಚ್ಚು ಇರಬೇಕಾಗ್ತದೆ ಸಭಾಧ್ಯಕ್ಷರೇ. ಅಥವಾ ಈ ನಿಕಟಪೂರ್ವ ಜನಗಣತಿ ಏನಿದೆ, ಈ ಸೆನ್ಸಸ್ ಪ್ರಕಾರ 9 ಲಕ್ಷ ಇಲ್ಲ ತಲಾ ಆದಾಯ 45 ರೂಪಾಯಿ ಇರಬೇಕು ಅಂತ ನಮ್ಮ ಆ್ಯಕ್ಟಲ್ಲಿದೆ ಸಭಾಧ್ಯಕ್ಷರೇ. ಆದರೆ ಬೀಳ್ಗಿ ಪಟ್ಟಣ ಪಂಚಾಯಿತಿಯಲ್ಲಿ 2011 ಜನಗಣತಿ ಪ್ರಕಾರ ಸಭಾಧ್ಯಕ್ಷರೇ 19,731 ಜನಸಂಖ್ಯೆ ಇದೆ. ಮತ್ತು ಪುರಸಭೆ ವಿಸ್ತೀರ್ಣ 5.02 ಚದರ ಕಿಲೋಮೀಟರ್ ಇರ್ತದೆ. ಜನಸಾಂದ್ರತೆ 3,930 ಇರ್ತದೆ ಸಭಾಧ್ಯಕ್ಷ. ಅದರಿಂದ ಈ ಕ್ರೈಟೀರಿಯಾ 4 ಮ್ಯಾಚ್ ಆಗಲ್ಲ ಅಂಥೇಳಿ ನನಗೆ ಉತ್ತರದಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಆದರೆ ಸಭಾಧ್ಯಕ್ಷ, ನಾನು ಮಾನ್ಯ ಸದಸ್ಯರು ಈಗ ಹಿರಿಯರಿದ್ದಾರೆ, ಅವರು ಹೇಳೋದ್ರಿಂದ ಸಭಾಧ್ಯಕ್ಷ, ಈ ಜೂನು 2025ರಲ್ಲಿ ಇನ್ನೊಂದು ಅಡಿಷ್ನಲ್ ಏರಿಯಾ ಸಹ ಇದಕ್ಕೆ ಸೇರಿಸಿದ್ವಿ. ನಾನು ಹೇಳ್ಬಿಡ್ತೀನಿ ಸರ್, 2025ರಲ್ಲಿ ಸೇರಿಸಿದ್ವಿ ಸಭಾಧ್ಯಕ್ಷರೇ. ಅದರಿಂದ ಹೊಸ ಪ್ರಪೋಸಲ್ಲು ಡೆಪ್ಟಿ ಕಮಿಷನರಿಂದ ನಮ್ಮ DMA ಡೈರೆಕ್ಟ್ರಿಗೆ ತರಿಸ್ಕೊಂಡು ಸಭಾಧ್ಯಕ್ಷರೇ ಇದನ್ನೆಲ್ಲ ನೋಡಿ ಕ್ರೈಟೀರಿಯಾ ಮ್ಯಾಚ್ ಆದರೆ ಇದನ್ನು ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬೀಳ್ಗಿ ಪಟ್ಟಣವನ್ನು ಮೇಲ್ದರ್ಜೆಗೆ ಏರಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಆಯ್ತು ಪಾಟೀಲ್ರೆ, ಮಾಡ್ತೀವಿ ಅಂತ ಹೇಳಿ ಪರವಾಗಿಲ್ಲ. ವೇದವ್ಯಾಸ ಕಾಮತ್